ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಪ್ರಾಕ್ಟೀಷನರ್, ಜನರಲ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ, HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ತುಂಬ ಮುಖ್ಯವಾದ ವಿಷಯ. ಇದು ಏನಂದರೆ, ಎಲ್ಲ ಪೇಷಂಟ್ ಬಂದು ಹೇಳ್ತಾರೆ, ನಮ್ಮ ಸಹೋದರ ಮತ್ತು ಸಂಬಂಧಿಗಳ ಜೊತೆ ನಮಗೆ ಆ ಕರುಣೆ, ಆ ದಯೆ ಸಿಗ್ತಾ ಇಲ್ಲ. ಯಾವುದು ನಮಗೆ ಅವಶ್ಯಕತೆ ಇದೆ ಅಂದರೆ, ನಮ್ಮ ಮಕ್ಕಳಾಗಲಿ, ನನ್ನ ಅಣ್ಣ ತಮ್ಮನಾಗಲಿ, ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಸಹೋದರ ಆಗಲಿ, ನಮ್ಮ ಬೇರೆ ನೆಂಟರಾಗಲಿ, ಯಾರಿಂದನೂ ನಮಗೆ ಆ ಕರುಣೆ ಸಿಗ್ತಾ ಇಲ್ಲ. ಯಾವುದು ನಮಗೆ ಅವಶ್ಯಕತೆ ಇದೆ ಅಂದರೆ, ನೋಡಿ, ಇದರ ಮಾರ್ಗದರ್ಶನ ಏನಿದೆ ಅಂದರೆ, ಇದು ಚಾಪ್ಟರ್ 8ನಲ್ಲಿ ಹೇಳಿಕೆ 2015ನಲ್ಲಿ ಹೇಳಿದರೆ, ಅಬು ಹುರೈರಾ ರಜಿಯಲ್ಲಾಹು, ನಾನು ಕೇಳಿದೆ, ದೇವದೂತೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ದಾರೆ, ಈ ದೇವರು ಏನು ಮಾಡಿದ್ದಾರೆ, ಈ ಪ್ರಪಂಚದ ಎಲ್ಲ ಕರುಣೆಯನ್ನು 100 ಭಾಗದಲ್ಲಿ ಮಾಡಿದ್ದಾರೆ. 100 ಭಾಗ ಮಾಡಿಬಿಟ್ಟು ಬರೀ 1 ಭಾಗನ ಭೂಮಿಗೆ ಕಳಿಸಿರೋದು. ಈ 1 ಭಾಗದ ಕಾರಣದಿಂದ ನಾವೆಲ್ಲ ಈ ಭೂಮಿ ಮೇಲೆ ಒಬ್ಬರಿಗೆ ಕರುಣೆಯನ್ನು ತೋರಿಸ್ತೀವಿ. ಅದು ಬರೀ ದೇವರದ ಸೃಷ್ಟಿ ಮಾಡಿದ ಕರುಣೆಯ ಒಂದೇ ಭಾಗ, ಅದು 100 ಭಾಗನಲ್ಲಿ. ಅದರಿಂದ ಇಲ್ಲಿರುವ ಎಲ್ಲ ಜೀವಿಗಳು ಒಬ್ಬರಿಗೊಬ್ಬರು ಕರುಣೆಯನ್ನು ತೋರಿಸ್ತಾರೆ. ಮತ್ತು ಕುದುರೆಯ ಹೆಂಗಸು ತನ್ನ ಮಗುವಿನ ಮೇಲೆ ತನ್ನ ಕಾಲು ಇಡೋದ್ರಿಂದ ತನ್ನನ್ನು ಕಾಪಾಡಿಕೊಳ್ಳುತ್ತೆ, ಆ ಮಗು ಎಲ್ಲಿ ಹಾನಿಯಾಗಬಾರ್ದು, ಸಾಯಬಾರ್ದು ಅಂತ. ಅದು ಆ 1 ಭಾಗ ಕರುಣೆಯ ಪರಿಣಾಮ. ಅಂದರೆ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ದೇವರು ನಮಗೆ ತುಂಬ ವಸ್ತುಗಳಿಂದ ಆಶೀರ್ವಾದ ಮಾಡಿದ್ದಾರೆ. ಅದು ಸೂರ್ಯ ಆಗಲಿ, ಚಂದ್ರ ಆಗಲಿ, ಮಳೆ ಆಗಲಿ, ಚಳಿ ಆಗಲಿ, ಬಿಸಿ ಆಗಲಿ, ಬೇರೆ ಬೇರೆ ಮರಗಳಿಂದ ಸಿಗುವ ಪದಾರ್ಥಗಳಾಗಲಿ, ಬೇರೆ ಬೇರೆ ಪ್ರಾಣಿಗಳಿಂದ ಸಿಗುವ ಪದಾರ್ಥಗಳಾಗಲಿ. ಅಂದರೆ ದೇವರು ಏನು ಮಾಡಿದ್ದಾರೆ, ನಮಗೆ 100ರಲ್ಲಿ ಬರೀ 1 ಭಾಗ ಈ ಭೂಮಿಯಲ್ಲೇ ಕಳಿಸಿರೋದು. ಬಟ್ 99 ಭಾಗ ಕರುಣೆಯನ್ನು ತನ್ನನ್ನು ಹಿಡ್ಕೊಂಡಿದ್ದಾರೆ. ನಾವು ದೇವರಿಗೆ ಕೇಳಿಕೊಂಡ್ರೆ ಅದೂ ನಮಗೆ ಸಿಗೋಕ್ಕೆ ಅನುಕೂಲ ಆಗುತ್ತದೆ. ಅಂದರೆ ನಾವು ಕೇಳುವ ರೀತಿ ಮತ್ತು ಕೇಳುವ ಪದ್ಧತಿಯನ್ನು ಸರಿಯಾಗಿ ಇಟ್ಕೋಬೇಕು. ಆ 1 ಭಾಗ ಹಿಂದೆ ಓಡಿ ಬೇಜಾರಾಗಿ ಜೀವನದಲ್ಲಿ ಬೇಜಾರಾಗೋ ಬದಲು ಆ 99 ಭಾಗನ ದೇವರ ಹತ್ರ ಕೇಳ್ಕೊಳ್ಳೋದು ನಾವು ಕಲ್ತ್ಕೊಂಡ್ರೆ ನಮ್ಮ ಜೀವನ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನು ಶೇರ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಧನ್ಯವಾದಗಳು.